ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಚಿತ್ರರಂಗ ಸಂಪೂರ್ಣವಾಗಿ ಬದಲಾವಣೆಯ ಹಾದಿಯಲ್ಲಿದೆ ಎನ್ನುವ ಭಾವನೆಯನ್ನು ಮೂಡಿಸಿದೆ. ದರ್ಶನ್ ಜೊತೆಗೆ ಸಿನಿಮಾ ಮಾಡಬೇಕಿದ್ದವರೆಲ್ಲ ಅನಿವಾರ್ಯ ಕಾರಣಗಳಿಂದ ಕಿಚ್ಚ ಸುದೀಪ್ ಜೊತೆಗೆ ಸಿನಿಮಾ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ದೊಡ್ಡ ಬಜೆಟ್ನಲ್ಲೇ ನಿರ್ಮಾಣವಾಗುತ್ತಿದ್ರೂ ಅದರ ಬಿಡುಗಡೆ ದಿನ ಮಾತ್ರ ಹತ್ತಿರ ಬರ್ತಾ ಇಲ್ಲ. ಕೆಡಿ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದಕ್ಕೂ ಸ್ವತಃ ನಿರ್ದೇಶಕ ಪ್ರೇಮ್ ಅವರಿಗೂ ಖಚಿತ ಮಾಹಿತಿ ಇಲ್ಲ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಒಂದು ಕಡೆ ಕೆಡಿಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಲುಗಾಡ್ತಾ ಇರೋ ಸಮಯ, ಮತ್ತೊಂದು ಕಡೆ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿರೋದು ಪ್ರೇಮ್ ಅವರ ಮುಂದಿನ ಯೋಜನೆಗಳನ್ನೇ ಸಂಪೂರ್ಣವಾಗಿ ತಲೆಕೆಳಗಾಗುವಂತೆ ಮಾಡಿಬಿಟ್ಟಿದೆ. ದರ್ಶನ್ ಅವರ 58ನೇ ಚಿತ್ರಕ್ಕೆ ಕೆಲಸ ಶುರು ಮಾಡಬೇಕಿದ್ದ ನಿರ್ದೇಶಕ ಪ್ರೇಮ್ ಈಗ ಚಿತ್ರವನ್ನು ತಾತ್ಕಾಲಿಕವಾಗಿ ಪಕ್ಕಕ್ಕಿಟ್ಟು ಬೇರೆ ಪ್ರಾಜೆಕ್ಟ್ ಕಡೆಗೆ ನೋಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲದರ ನಡುವೆ ಮಾರ್ಕ್ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರೇಮ್ ಅವರ ಬಾಯಿಂದ ಹೊರಬಿದ್ದ ಮುಂದಿನ ಸಿನಿಮಾ ಸುದೀಪ್ ಜೊತೆ ಎನ್ನುವ ಘೋಷಣೆ ಕಿಚ್ಚನ ಅಭಿಮಾನಿಗಳಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಆದರೆ ಈ ಘೋಷಣೆಯೇ ಸುದೀಪ್ ಅಭಿಮಾನಿಗಳಿಗೆ ಸ್ವಲ್ಪ ಭಯವನ್ನು ತಂದಿದೆ. ಯಾಕಂದರೆ ಪ್ರೇಮ್ ಇನ್ನು ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾ ರಿಲೀಸ್ ಮಾಡಿಲ್ಲ, ಜೊತೆಗೆ ಮೊದಲಿನಂತೆ ಪ್ರೇಮ್ ಅವರ ಚಿತ್ರಗಳು ಮ್ಯಾಜಿಕ್ ಮಾಡ್ತಾ ಇಲ್ಲ ಎನ್ನುವ ಅಭಿಪ್ರಾಯವೂ ಇಂಡಸ್ಟ್ರಿಯಲ್ಲಿ ಕೇಳಿಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸುದೀಪ್ ಜೊತೆ ಹೊಸ ಚಿತ್ರ ಘೋಷಿಸಿರೋದ್ರಿಂದ ಸಹಜವಾಗಿ ಸುದೀಪ್ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪ್ರೇಮ್ ಅವರು ದರ್ಶನ್ಗಾಗಿ ಬರೆದಿದ್ದ ಕಥೆಯನ್ನೇ ಈಗ ಸುದೀಪ್ಗಾಗಿ ಸಿನಿಮಾ ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆಯೂ ಮೂಡಿದೆ. ಈ ಮಧ್ಯೆ ಮಾರ್ಕ್ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ರಾಕ್ಲೈನ್ ವೆಂಕಟೇಶ್ ಕೂಡ ಸುದೀಪ್ ಅವರನ್ನ ಹಾಡಿ ಹೊಗಳಿದ್ರು. ದರ್ಶನ್ ಜೊತೆ ಕಾಟೇರ ಮಾಡಿ ಭಾರಿ ಯಶಸ್ಸು ಗಳಿಸಿದ್ದ ಇದೇ ನಿರ್ಮಾಪಕರು ಈಗ ಸುದೀಪ್ ಕಡೆ ಆಸಕ್ತಿ ತೋರಿರೋದು ಇನ್ನಷ್ಟು ಚರ್ಚೆಗೆ ಕಾರಣವಾಗಿದೆ. ಈಗ ಚಿತ್ರರಂಗದಲ್ಲಿ ಹರಿದಾಡ್ತಾ ಇರುವ ಮಾತು ಏನಂದ್ರೆ, ದರ್ಶನ್ ಜೊತೆಗೆ ಸಿನಿಮಾ ಮಾಡಬೇಕಾದವರೆಲ್ಲ ಪರಿಸ್ಥಿತಿಯ ಕಾರಣದಿಂದ ಕಿಚ್ಚ ಸುದೀಪ್ ಕಡೆ ತಿರುಗುತ್ತಿದ್ದಾರೆ ಅನ್ನೋದು. ಸುದೀಪ್ ಈಗಾಗಲೇ ಕೆಡಿ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ದು ಹೈದರಾಬಾದ್ನಲ್ಲಿ ನಡೆದ ಮುಖ್ಯ ಸನ್ನಿವೇಶವೊಂದರಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಇದು ಕೆಡಿ ಚಿತ್ರದ ಮುಂದಿನ ಭಾಗಕ್ಕೆ ಲಿಂಕ್ ಕೊಡೋ ದೃಶ್ಯ ಅಂತಲೂ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಸುದೀಪ್ ಮಾರ್ಕ್ ಜೊತೆ ಬಿಲ್ಲರಂಗ ಭಾಷಾ ಚಿತ್ರವನ್ನೂ ಶುರು ಮಾಡಿದ್ರು. ಬಿಲ್ಲರಂಗ ಭಾಷಾ ಚಿತ್ರದ ಒಂದು ಶೆಡ್ಯೂಲ್ ಮುಗಿಸಿ ಮಾರ್ಕ್ ತಂಡ ಸೇರಿದ್ರು. ಈಗ ಮಾರ್ಕ್ ಚಿತ್ರೀಕರಣ ಮುಗ್ದಿರೋದ್ರಿಂದ ಸಿನಿಮಾ ಬಿಡುಗಡೆಯಾದ ನಂತರ ಬಿಲ್ಲರಂಗ ಭಾಷಾ ಮತ್ತೆ ಮುಂದುವರಿಯಲಿದೆ. ಈ ಚಿತ್ರ ತುಂಬಾ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಕನಿಷ್ಠ 1 ವರ್ಷದ ಚಿತ್ರೀಕರಣಕ್ಕೆ ಬೇಕಾಗಬಹುದು ಎನ್ನಲಾಗ್ತಾ ಇದೆ. ಜೊತೆಗೆ ಸಂತೋಷ್ ಆನಂದರಾಮ್ ನಿರ್ದೇಶನದ ಮತ್ತೊಂದು ಸಿನಿಮಾ ಕೂಡ ಸುದೀಪ್ ನಟಿಸಬಹುದು ಎನ್ನುವ ಸುದ್ದಿ ಕೂಡ ಇದೆ. ಇದರಿಂದ ಸುದೀಪ್ 2027ರವರೆಗೆ ಡೇಟ್ಸ್ ಕೊಡೋದು ಕಷ್ಟ ಎನ್ನುವ ಅಂದಾಜು ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಪ್ರೇಮ್ ಮತ್ತು ಸುದೀಪ್ ಪ್ರಾಜೆಕ್ಟ್ ತಕ್ಷಣ ಸಾಧ್ಯವಾಗುವುದು ಕಷ್ಟವೇ ಅನ್ನೋದು ಸ್ಪಷ್ಟ. ಇದೆಲ್ಲದರ ಮಧ್ಯೆ ದರ್ಶನ್ ನಟನೆಯ ದಿ ಡೆವಿಲ್ ಡಿಸೆಂಬರ್ 11ರಂದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ದರ್ಶನ್ ಅಭಿಮಾನಿಗಳಿಗಂತೂ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಮೂಡಿಸಿದೆ. ಅದಾದ ನಂತರ ಡಿಸೆಂಬರ್ 25ರಂದು ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ನಟನೆಯ 45 ಚಿತ್ರ ಮತ್ತು ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಒಂದೇ ದಿನ ತೆರೆಗೆ ಬರಲಿದೆ. ಸ್ಯಾಂಡಲ್ವುಡ್ನಲ್ಲಿ ಇದೇ ಮೊದಲ ಬಾರಿಗೆ 3 ಬಿಗ್ ಬಜೆಟ್ ಚಿತ್ರಗಳು ಒಂದೇ ತಿಂಗಳಲ್ಲಿ, ಅದು ಕ್ರಿಸ್ಮಸ್ ರಜಾ ದಿನಗಳಲ್ಲಿ ಮುಖಾಮುಖಿಯಾಗ್ತಾ ಇರುವುದು ಮಾಸ್ ಪ್ರೇಕ್ಷಕ ಲೋಕದಲ್ಲಿ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಈ 3 ಸಿನಿಮಾಗಳಲ್ಲಿ ಯಾವುದು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಕಮಾಲ್ ಮಾಡುತ್ತೆ ಅನ್ನೋದು ಕುತೂಹಲ ಅಭಿಮಾನಿಗಳಲ್ಲಿ ಈಗಾಗಲೇ ಮೂಡಿದೆ. ಒಟ್ಟಾರೆ ನೋಡಿದ್ರೆ ದರ್ಶನ್ ಜೈಲಿನಲ್ಲಿರೋದ್ರಿಂದ ಅವರ ಜೊತೆ ಕೆಲಸ ಮಾಡೋದಕ್ಕೆ ಕಾಯುತ್ತಿದ್ದ ನಿರ್ದೇಶಕರು, ನಿರ್ಮಾಪಕರು ಈಗ ಸುದೀಪ್ ಕಡೆಗೆ ತಿರುಗುತ್ತಿದ್ದಾರೆಯೇ ಅನ್ನೋ ಅನುಮಾನ ಶುರುವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.